ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದಾಭೀಷ್ಟಯ ಕರೆದು ಎನಗೆ ನೀ ವರದನೆಂಬ ನಿನ್ನ ಬಿರುದು ಕಾಯಬೇಕು. ವರದ ಅಭೀಷ್ಟಯ ಕರೆದು ಎನಗೆ ನೀ ವರದನೆಂಬ ನಿನ್ನ ಬಿರುದು ಕಾಯಬೇಕು. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ಅಜನ ಜನಕನಲ್ಲಿ ಇರುವಿಯೋ ವಿಜನ ದೇಶದಲ್ಲಿ. ಅಜನ ಜನಕನಲ್ಲಿ ಇರುವಿಯೋ ವಿಜನ ದೇಶದಲ್ಲಿ. ಸುಜನರು ಇದ್ದಲ್ಲಿ ಬರುವಿಯೋ ಭಜನೆ ಮಾಡುವರಲ್ಲಿ. ಸುಜನರ ತಾಪಕ್ಕೆ ವ್ಯಜನನು ನೀನು ಸುಜನ ಕಲ್ಪತರು ಕುಜನ ಕುಟಾರ. ಸುಜನರ ತಾಪಕ್ಕೆ ವ್ಯಜನನು ನೀನು ಸುಜನ ಕಲ್ಪತರು ಕುಜನ ಕುಟಾರ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ನಂದನಂದನವನು ಅವನಿನ್ನ ಬಂಧನದಲ್ಲಿಹನು. ನಂದನಂದನವನು ಅವನಿನ್ನ ಬಂಧನದಲ್ಲಿಹನು. ಅಂದನಾಗಿ ನಾನು ಸಂಸ್ಕೃತಿ ಬಂಧನದೊಳಗಿಹೆನು. ಅಂದನಾಗಿ ನಾನು ಸಂಸ್ಕೃತಿ ಬಂಧನದೊಳಗಿಹೆನು. ನೊಂದೆನು ನೊಂದೆನು ಬೆಂದೆನು ಬಂದೆನು ನಿನ್ನಲ್ಲಿ ಬಂಧನ ಬಿಡಿಸೋ ಬಂದಿಹೆ ಬಿಡದೆ. ನೊಂದೆನು ಬೆಂದೆನು ಬಂದೆನು ನಿನ್ನಲ್ಲಿ ಬಂಧನ ಬಿಡಿಸೋ ಬಂದಿಹೆ ಬಿಡದೆ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ಮರೆತೆನೋ ನಾನಿನ್ನ ಎನ್ನವ ಗುಣ ಮರೆತು ಪಾಲಿಸೆನ್ನ. ಮರೆತೆನೋ ನಾನಿನ್ನ ಎನ್ನವ ಗುಣ ಮರೆತು ಪಾಲಿಸೆನ್ನ. ಪರತರ ಗುಣ ನಿನ್ನ ಹೊರತು ಅನ್ಯಗತಿ ಗುರುತಕ್ಕಿಲ್ಲೋ ಮುನ್ನ. ಪರತರ ಗುಣ ನಿನ್ನ ಹೊರತು ಅನ್ಯಗತಿ ಗುರುತಕ್ಕಿಲ್ಲೋ ಮುನ್ನ. ಅರಿತು ಅನಂತಾದ್ರಿ ನಿಲಯನ ತೋರಿಸೋ ತ್ವರಿತ ಮೋದಪುರ ನಿರತ ಸದ್ಗುರುವೆ. ಅರಿತು ಅನಂತಾದ್ರಿ ನಿಲಯನ ತೋರಿಸೋ ತ್ವರಿತ ಮೋದಪುರ ನಿರತ ಸದ್ಗುರುವೆ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದಾಭೀಷ್ಟಯ ಕರೆದು ಎನಗೆ ನೀ ವರದನೆಂಬ ನಿನ್ನ ಬಿರುದು ಕಾಯಬೇಕು. ವರದ ಅಭೀಷ್ಟಯ ಕರೆದು ಎನಗೆ ನೀ ವರದನೆಂಬ ನಿನ್ನ ಬಿರುದು ಕಾಯಬೇಕು. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿ ನೀ ಕೊಡು ಪುರುಷಾರ್ಥ. ಕರುಣದಿ ನೀ ಕೊಡು ಪುರುಷಾರ್ಥ. ಕರುಣದಿ ನೀ ಕೊಡು ಪುರುಷಾರ್ಥ. ವಿಷ್ಣು ತೀರ್ಥರ ಪಾದ ರವಿಂದಕ್ಕೆ ಗೋವಿಂದ ಗೋವಿಂದ.
ನಾನು ಯಾಕೆ ಇವತ್ತು ಈ ಹಾಡು ಹೇಳಿದೆ ಅಂತಂದರೆ, ನೀವು ತ್ರಯೋದಶಿ ಅಂತ ಹೇಳಿದ್ನಲ್ಲ, ಮಾಘ ಶುದ್ಧ ತ್ರಯೋದಶಿ ದಿವಸ ವಿಷ್ಣು ತೀರ್ಥರ ಆರಾಧನೆ ಅವತ್ತು, ಗೊತ್ತಾಯ್ತಾ? ಅದರಿಂದ ವಿಷ್ಣು ತೀರ್ಥರ ಸ್ಮರಣೆ ನಾವು ಮಾಡೋಣ, ನೀವು ಮಾಡೋಣ ಅಂದ್ಬಿಟ್ಟು ನಾನು ಈ ಹಾಡು ಹೇಳಿದೆ. ನೋಡಿ, ವಿಷ್ಣು ತೀರ್ಥರ ಪುಣ್ಯ ದಿವಸ ಅಂದರೆ ಮಾಘ ಶುದ್ಧ ತ್ರಯೋದಶಿ ದಿವಸ ಅಡವಿ ಸ್ವಾಮಿಗಳು ಎಂದೇ ಖ್ಯಾತರಾದ ಈ ಮಹನೀಯರ ಆರಾಧನೆ ಮಾದನೂರಿನಲ್ಲಿ ಮಾಘ ಶುದ್ಧ ತ್ರಯೋದಶಿ ಎಂದು ಜರುಗುವುದು. ಇವರ ಭಾಗವತ ಸಾರೋದ್ಧಾರ ಭಾಗವತದ ಮನೆ ಮಾತಾಗಿದೆ, ಗೊತ್ತಾಯ್ತಾ? ಈಗ ಈ ವಿಷ್ಣು ತೀರ್ಥರದ್ದು ನಿಮಗೆ ವಿಷಯ ಗೊತ್ತಾಯಿತು. ಅಂದರೆ ಅವತ್ತು ಆರಾಧನೆ ಯಾವಾಗ? ಮಾಘ ಶುದ್ಧ ತ್ರಯೋದಶಿ ಅಂದರೆ ಇವತ್ತಿನ ದಿವಸ ವಿಷ್ಣು ತೀರ್ಥರ ಆರಾಧನೆ, ಗೊತ್ತಾಯ್ತಾ? ನೀವೆಲ್ಲರೂ ಕೂಡ ವಿಷ್ಣು ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಬೇಕು. ಮಾದನೂರಿನಲ್ಲಿ ಇದ್ದಾರೆ ವಿಷ್ಣು ತೀರ್ಥರು, ಸರಿನಾ? ಆಮೇಲೆ ಈಗ ಇವತ್ತಿಂದು ವಿಷಯ ಏನು ಅಂದರೆ, ಒಂದಾಯಿತು ವಿಷ್ಣು ತೀರ್ಥರ ಆರಾಧನೆ. ಆಮೇಲೆ 27ನೇ ತಾರೀಕು ಶನಿವಾರ ಮಾಘ ಶುದ್ಧ ಹುಣ್ಣಿಮೆ ಬರುತ್ತೆ. ಅವತ್ತು ತುಂಬ ದೊಡ್ಡ ದಿವಸ. ಅವತ್ತೇನು ಅನ್ನೋದನ್ನು ಒಂದು ಚೂರು ಹೇಳ್ತೀನಿ. ಮಾಘ ಶುದ್ಧ ಹುಣ್ಣಿಮೆ ದಿವಸ ಶಿಂಶುಮಾರನ ಪ್ರತಿಮೆಯನ್ನು ದಾನ ನೀಡುವುದರಿಂದ ಶಿಶು ಹತ್ಯೆಯ ದೋಷವು ನಿವಾರಣೆಯಾಗುವುದು. ಅವತ್ತಿನ ದಿವಸ ಶಿಂಶುಪಾರ ಮೂರ್ತಿ ಅಂತ, ಶಿಂಶುಪಾರ ಪ್ರತಿಮೆ ಅಂತ ಗೊತ್ತಿಲ್ವಾ? ಶಿಂಶುಮಾರನ ಪ್ರತಿಮೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಶಿಂಶುಮಾರನ ಪ್ರತಿಮೆ ಅಂತ ಕಾಣಿಸ್ತಾ ಇದೆಯಾ? ಇದನ್ನು ನೀವು ನಿಮಗೆ ಕೈಲಿ ಆದರೆ ಕೊಡಿ, ಇದನ್ನು ನಾನು ಕೊಡಬೇಕು ಅಂತ ಹೇಳ್ತಾ ಇಲ್ಲ, ಇರೋದನ್ನು ಹೇಳ್ತಾ ಇದ್ದೀನಿ. ನೀವು ಒಂದು ಇದು ದೇವ್ರ ಪೂಜೆ ಪಾತ್ರೆ ಸಾಮಾನೆಲ್ಲ ಅಂಗಡಿ ಸಿಗುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಶಿಂಶುಮಾರ ಮೂರ್ತಿನ ಇಲ್ಲ ಪ್ರತಿಮೆನ ಕೊಡಿ ಅಂದರೆ ಕೊಡ್ತಾರೆ. ನೀವು ಅದನ್ನು ತಗೊಂಡು ನೀವು ಅದನ್ನು ದಾನ ಮಾಡಬೇಕು. ಯಾವತ್ತು? ಹುಣ್ಣಿಮೆ ದಿವಸ 27ನೇ ತಾರೀಕು ಶನಿವಾರ ದಿವಸ ಅದನ್ನು ದಾನ ಮಾಡಿದ್ರೆ ಶಿಶು ಹತ್ಯೆ ದೋಷನ ನಿವಾರಣೆ ಆಗುತ್ತೆ. ಆಮೇಲೆ ಅಂದು ಅವಶ್ಯವಾಗಿ ವಸ್ತ್ರಾಲಂಕಾರಗಳಿಂದ ದಂಪತಿಗಳನ್ನು ಪೂಜಿಸಿ ಅನ್ನದಾನ ಮಾಡಬೇಕು. ಅವತ್ತಿನ ದಿವಸ ಬ್ರಾಹ್ಮಣ ದಂಪತಿನ ಕರೆದು ಅನ್ನದಾನ ಮಾಡಬೇಕು. ಅದೆಲ್ಲ ನಿಮಗೆ ಅನುಕೂಲ ಆದರೆ ನೀವು ಮಾಡ್ಬೋದು, ಸರಿನಾ? ಆಮೇಲೆ ಅವತ್ತಿನ ದಿವಸ ಏನು ಮಾಡಬೇಕು? ಕಂಬಳಿ ದಾನ ಕೊಡಬೇಕು, ಕೃಷ್ಣಾಜಿನ ದಾನ ಕೊಡಬೇಕು, ಪಾದರಕ್ಷೆ, ಹೊದಿಕೆ, ಶಾಲುಗಳನ್ನು ಮಾಧವನು ಪ್ರೀತನಾಗಲಿ. ಯಾಕೆ ಮಾಧವ? ಮಾಘ ಮಾಸದ ನಿಯಾಮಕ ಮಾಧವ. ನೀವು 1 ತಿಂಗಳು ಮಾಘ ಮಾಸ ಸ್ನಾನ ಮಾಡಿದ್ರಲ್ವಾ, ಅದು 1 ತಿಂಗಳು ನೀವು ಮಾಡಿದ್ದೀರನ್ನ ಪ್ರೀತ್ಯರ್ಥವಾಗಿ ಮಾಧವನಿಗೆ ಪ್ರೀತಿ ಆಗಲಿ ಅಂತ ದಂಪತಿಗಳು ಭೋಜನ ಮಾಡಿಸಿ ಈ ಶಿಂಶುಮಾರ ಮೂರ್ತಿನ ನೀವು ದಾನ ಮಾಡಿ, ಗೊತ್ತಾಯ್ತಾ? ನಾನು ಹೇಳಿದ್ನಲ್ಲ, ಕೃಷ್ಣಾಜಿನ, ಕಂಬಳಿ, ಪಾದರಕ್ಷೆ, ಹೊದಿಕೆ, ಶಾಲು ಇದನ್ನೆಲ್ಲ ಮಾಧವನಿಗೆ ಪ್ರೀತನಾಗಲಿ ಅಂತ ನೀವು ದಾನ ನೀಡಬೇಕು. ಆಮೇಲೆ ಮಾಘ ಮಾಸದ ಪಂಚಮಿ ಎಂದು ತೊಗರಿಬೇಳೆಯ ಸಹಿತ ಬೆಲ್ಲದ ದಾನವು ಅಪಮೃತ್ಯು ನಿವಾರಕವಾಗಿ ಮಹಾಪುಣ್ಯಕರವಾದುದು, ಗೊತ್ತಾಯ್ತಾ? ಇವಾಗ ಇದಿಷ್ಟು ನೀವು ಗೊತ್ತಾಯಿತು ಮಾಘ ಶುದ್ಧ ಹುಣ್ಣಿಮೆ ದಿವಸ ಏನು ದಾನ ಕೊಡಬೇಕು ಅಂತ. ಮತ್ತು ಇನ್ನೊಂದು ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 25, 26, 27. ಗುರುವಾರ 25, ಶುಕ್ರವಾರ 26, ಶನಿವಾರ 27. ಈ 3 ದಿನಕ್ಕೆ ಅಂತ್ಯ ಪುಷ್ಕರಣಿ ಅಂತ ಕರೀತಾರೆ. ಇವಾಗ ನಾನು ಇದನ್ನು ಕೈಲಾಗದಿದ್ದವ್ರಿಗೆ ಹೇಳೋದು, ಮತ್ತು ಚೆನ್ನಾಗಿರೋರ್ಗಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನಾನು ಈ ವಿಷಯ ಹೇಳಿಲ್ಲ. ಇವಾಗ 1 ತಿಂಗಳು ಯಾರು ಪಾಪ ರೋಗ ರುಜಿನ ಅಶಕ್ತರು ಇರ್ತಾರೆ, ಅವ್ರಿಗೆ ಕೈಲಾಗಿರಲ್ಲ, ಅವರು ಈ 3 ದಿನ ನೀವು ಸ್ನಾನ ಮಾಡಬೇಕು. ಮಾಘ ಮಾಸ ಸ್ನಾನ ಯಾವಾಗ? ಗುರುವಾರ, ಶುಕ್ರವಾರ. ಇವತ್ತು ಗುರುವಾರ, ಇವತ್ತಾಗೋಯ್ತು ಬಿಟ್ಬಿಡಿ. ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ. 2 ದಿನ ನೀವು ನಕ್ಷತ್ರ ಇರೋ ಕಾಲಕ್ಕೆ ಮಾಘ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಬಿಟ್ಟು, ಶ್ರೀಕೃಷ್ಣ ನಾನು ಮಾಘಸ್ನಾನ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೂರ್ಯನರ್ಗೆ ಮತ್ತು ಮಾಧವನರ್ಗೆ ಮತ್ತು ಸ್ನಾನದರ್ಗೆ ಎಲ್ಲ ಹಾಕಿದ್ದೀನಲ್ಲ, ಅದ್ರದ್ದು 2 ದಿವಸ ಮಾತ್ರ ನೀವು ಎಲ್ಲರೂ ಪ್ರತಿಯೊಬ್ಬರೂ ನೀವು ಸ್ನಾನ ಮಾಡಿದ್ರೆ 1 ತಿಂಗಳು ಸ್ನಾನ ಮಾಡಿದಷ್ಟು ನಿಮಗೆ ಪುಣ್ಯ ಬರುತ್ತೆ. ಆಮೇಲೆ 1 ತಿಂಗಳು ಬಿಡದೆ ಸ್ನಾನ ಮಾಡಿರೋರು, ಅಂದರೆ ಈ 3 ದಿನನೂ ಲೆಕ್ಕಕ್ಕೆ ಇಟ್ಕೊಂಡು ಸ್ನಾನ ಮಾಡೋರು ಹುಣ್ಣಿಮೆ ದಿವಸ ನೋಡಿ, ಆದಷ್ಟು ನಾನು ಹೇಳೋದಿದು ಕೈಲಾಗದೇ ಇರೋರು ಹೇಳ್ತಾ ಇಲ್ಲ, ನಾನು ಕೈಲಾಗೋರಿಗೆ ಹೇಳ್ತಾ ಇರೋದು. ಪಾಪ ಬೇರೆಯವ್ರಿಗೆಲ್ಲ ನಾನು ಏನು ಹೇಳಲ್ಲ.
ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಮಾಡಿ. ಮತ್ತು ಇನ್ನೊಂದು ಇದೆಲ್ಲ ಹೇಳ್ತಾ ಇಂಥ ಯಜಮಾನ್ರಿಗೆ ನೀವು ಹಿಂಸೆ ಕೊಟ್ಟು ಇಲ್ಲ ನೀವು ಮಾಡಿ, ಕೆಲವರೆಲ್ಲ ಹೆಂಗಸರುಗಳು ನನಗೆ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ ಹಠ ಮಾಡಿ ನಾನು ಕೇಳ್ತಾ ಇಂಥ, ದಯವಿಟ್ಟು ಯಜಮಾನ್ರಿಗೆ ಹಂಗಲ್ಲ ಹಿಂಸೆ ಕೊಡಬೇಡಿ. ಅವರಾಗೆ ನಿಮಗೆ ನೀನೇನು ಬೇಕೋ ಮಾಡು ಅಂತ ದುಡ್ಡು ಕಾಸು ಕೊಟ್ಟರೆ ನೀವು ಮಾಡಿ. ಇಲ್ವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮನಸ್ಸಿಲ್ಲ ಅಂತ ಭಗವಂತನ ಕೇಳಿ, ಸ್ವಾಮಿ ನಮ್ಮ ಯಜಮಾನ್ರು ಮನಸ್ಸು ಕೊಟ್ಟು ನನಗೆ ಇದೆಲ್ಲ ಸಹಾಯ ಮಾಡಲಿ, ನನಗಿದೆಲ್ಲ ತುಂಬ ಆಸೆ, ಬ್ರಾಹ್ಮಣರಿಗೆ ದಾನ ಮಾಡಬೇಕು, ದಂಪತಿ ಪೂಜೆ ಮಾಡಬೇಕು ಅಂತ ಭಗವಂತ ಅವ್ರಿಗೆ ಮನಸ್ಸು ಕೊಡು ಅಂತ ನೀವು ದೇವ್ರನ್ನ ಕೇಳ್ಕೊಳ್ಳಿ. ಆಗ ನಿಮ್ಮ ಆಸೆ ನೆರವೇರುತ್ತೆ. ಯಜಮಾನ್ರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ, ಸರಿನಾ? ಆಮೇಲೆ ಈ 3 ದಿನ ನೀವು ಸ್ನಾನ ಮಾಡಬೇಕು, ಮಾಘ ಸ್ನಾನ. ಆಮೇಲೆ 1 ತಿಂಗಳು ಸ್ನಾನ ಮಾಡೋರು ಹುಣ್ಣಿಮೆ ದಿವಸ ಮರದ ಜೊತೆ ಕೊಡಬೇಕು. ಇದು ನಾನೇನು ಹೇಳಲ್ಲ, ಈ ತ್ರಯೋದಶಿ ದಿವಸ ನೀವು ಬಂಗಾರದ ಒಂದು ತುಂಡು ಹಾಕಿ ಕೊಟ್ಟೆ ಅಂತ ಹೇಳಿದೆ. ಅವತ್ತಿನ ದಿವಸ ನಿಮ್ಮ ಶಕ್ತಿ ಬಂಗಾರದ ತಾಳಿ, ಕಾಲುಂಗ್ರ, ಸೀರೆ, ಬ್ಲೌಸ್ ಪೀಸು, ತೆಂಗಿನಕಾಯಿ, ಮರ ಜೊತೆ ಏನು ಸಾಮಾನು, ಆಮೇಲೆ ಇನ್ನೊಂದು ಮರ ಜೊತೆಲಿ ಕನ್ನಡಿ ಬಾಚಣಿಗೆ ಅನ್ನೋದನ್ನು ನಾನು ಮಿಸ್ ಆಗಿತ್ತು. ಆದರೂ ನೀವೆಲ್ಲ ಜಾಣರು ಹಾಕಿರ್ತೀರ, ಅದನ್ನು 2 ಕನ್ನಡಿ ಬಾಚಣಿಗೆ, ದೊಡ್ಡ ಕನ್ನಡಿ ದೊಡ್ಡ ಬಾಚಣಿಗೆ ಸೇರಿಸ್ಕೋಬೇಕು, ಸರಿನಾ? ಇದಿಷ್ಟು ನೀವು ಯಾರಾದರೂ ಒಳ್ಳೆ ಮುತ್ತೈದೆಗೆ ನೀವು ಕೊಡಬೇಕು. ಅದರಲ್ಲಿ ಸ್ವಯಂ ಪಾಕನೂ ಇರುತ್ತೆ. ಬ್ರಾಹ್ಮಣ ಮುತ್ತೈದನ್ನು ಕರೆದು ನೀವು ಕೊಡಿ, ಇಲ್ವಾ ಅವ್ರ ಮನೆಗೆ ಹೋಗಿ ಕೊಡಿ. ಇದಿಷ್ಟು ನೀವು 1 ತಿಂಗಳು ಮಾಘ ಮಾಸ ಮಾಡಿರ್ತೀರಲ್ಲ, ಮಾಧವನಿಗೆ ಪ್ರೀತನಾಗಲಿ, ಮಾಧವ ನಿನಗೆ ನಾನು 1 ತಿಂಗಳು ಸ್ನಾನ ಮಾಡಿದ್ದೀನಿ, ನಿನಗೆ ಪ್ರೀತಿ ಆಗಲಿ ಅಂತ ಅಂದ್ಬಿಟ್ಟು ಈ ಮರ ಜೊತೆ ಕೊಡಬೇಕು, ಸರಿನಾ? ಈ ತ್ರಯೋದಶಿ ದಿವಸ ಮಾಂಗಲ್ಯ ಗಟ್ಟಿಯಾಗಿರಬೇಕು ಅನ್ನೋದನ್ನು ನೀವು ದಾನ ಕೊಡಬೇಕು. ಪ್ರತಿಯೊಬ್ಬರು ಕೊಟ್ಟಿದ್ದೀರಾ, ಗೊತ್ತಾಯ್ತಾ? ದೇವ್ರು ನಿಮ್ಮನ್ನು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ನಿಮ್ಮ ಆಸೆ ಎಲ್ಲ ನೆರವೇರಲಿ, ಸರಿನಾ? ಇದು ಮರಿಬಾರ್ದು. ಅಂತ್ಯ ಪುಷ್ಕರಣಿ 3 ದಿನ ಮಾಡಬೇಕು. ಆಮೇಲೆ ಮರ ಜೊತೆ ಕೊಡಬೇಕು. ದಂಪತಿಗೆ, ಬ್ರಾಹ್ಮಣ ದಂಪತಿಗೆ ನೀವು ದಂಪತಿ ಪೂಜೆ ಮಾಡಬೇಕು. ದಂಪತಿ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಸ್ವಯಂ ಪಾಕ ಅಂದರೆ ಮರ ಜೊತೆ ಏನು ಯಥಾಶಕ್ತಿ ಏನಿದೆ ದಕ್ಷಿಣೆ ಇಟ್ಟು ಮರಿದಂಗೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೀವು ಇದನ್ನು ಮಾಡಬೇಕು, ಗೊತ್ತಾಯ್ತಾ? ಎಲ್ಲರೂ ಮಾಡ್ತೀರಾ ಅಲ್ವಾ? ಮತ್ತು ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ.